ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವಿಷಯ ಏನಪ್ಪ ಅಂದರೆ ಮೂರನೇ ಕಾರಣ ಅಂದರೆ ನಿಮ್ಮ ಕಬ್ಬಲ್ಲಿ ಇಳುವರಿ ಕಡಿಮೆ ಆಗೋದಕ್ಕೆ ಒಂದು ಮೂರನೇ ಕಾರಣ ಏನಪ್ಪ ಅಂತಂದರೆ, ನಾನು ಹಳೆ ವಿಡಿಯೋದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನೀವು ಸ್ಟಾರ್ಟಿಂಗಲ್ಲೇ ಅಪ್ಲೋಡ್ ಮಾಡಿದ್ದೆ. ಕಬ್ಬು ನಾಟಿಯಾಗಿ ಒಂದು 10-15 ದಿನಕ್ಕೆ ನಾಟಿ ಆ ವಿಡಿಯೋ ಮಾಡಿದ್ದೆ. ಈಗ ಹತ್ತತ್ರ 2 ತಿಂಗಳಾಯ್ತು ಈ ಕಬ್ಬು. ಏನಪ್ಪ ಅಂದರೆ ಈ ಪೋರ್ಷನ್ ಎಲ್ಲ ತೋರಿಸ್ಬಿಟ್ಟು ಇದು ನೋಡಿ, ಇಲ್ಲಿ ಕಂಪ್ಲೀಟಾಗಿ ಬೋದು ನೆತ್ತಿವರೆಗೂ ಹಸಿ ಆಗಿಬಿಟ್ಟಿದೆ. ಅಂದರೆ ತುದಿವರೆಗೂ ಹಸಿ ಆಗಿಬಿಟ್ಟಿದೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ನೀರು ನಿಂತ್ಕೊತಿತ್ತು. ಅಂದರೆ ಆ ಕಡೆಯಿಂದ ಡೌನ್ ಇದೆಯಾ, ಈ ಕಡೆಯಿಂದನೂ ಡೌನ್ ಇದೆ. ನೋಡಿ ವಿಡಿಯೋದಲ್ಲಿ ನಿಮ್ಗೆ ಕರೆಕ್ಟಾಗಿ ಕಾಣುತ್ತೆ. ಆ ಕಡೆಯಿಂದನೂ ಡೌನ್ ಇದೆ ಮತ್ತು ಈ ಕಡೆಯಿಂದನೂ ಡೌನ್ ಇದೆ. ಇದು ತುಂಬ ಇಂಪಾರ್ಟೆಂಟು. ನೀವು ಸ್ವಲ್ಪ ಕೊನೆವರೆಗೂ ನೋಡಿ. ಈ ಕಡೆಯಿಂದನೂ ಡೌನ್ ಇದೆಯಾ, ಇಲ್ಲೆಲ್ಲ ನೀರು ನಿಂತ್ಕೊತೈತಿ. ಇದಿಷ್ಟು ಪೋರ್ಷನ್ ನಿಮ್ಗೆ ತೋರಿಸ್ಬಿಟ್ಟು ಕಬ್ಬು ಇಲ್ಲಿ ನೀರು ನಿಂತ್ಕೊಂಡು ಅಂದರೆ ಸ್ಟಾರ್ಟಿಂಗು ಒಂದು 3ನೇ ನೀರು, 4ನೇ ನೀರು, 5ನೇ ನೀರು, 2ನೇ ನೀರಿಂದ ಒಂದು 5ನೇ ನೀರುವರೆಗೂ ನೀವು ಸಿಕ್ಕಾಪಟ್ಟೆ ನೀರು ನಿಲ್ಲಿಸ್ಬಿಟ್ರೆ ಬೇರು ಕೊಳ್ತಂಗಾಗಿ ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿ ಸಿಗದೆ ಸಿಕ್ಕಾಪಟ್ಟೆ ನೀರು ನಿಂತ್ಕೊಂಡ್ಬಿಟ್ರೆ ಕಬ್ಬು ಬೇರ್ದಂಗಾಗಿ ಕಬ್ಬು ನಾಟಿ ಆಗಲ್ಲ ಅಂತ ಹೇಳ್ತಿದ್ದೆ. ಆಮೇಲೆ ನಾವಿಲ್ಲಿ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತಲೂ ಇನ್ನೊಂದು ವಿಡಿಯೋ ಮಾಡಿ ಹೇಳಿದ್ದೆ. ಜಾಸ್ತಿ ಏನಿಲ್ಲ, ಹೇಳೋ ವಿಚಾರ ಏನಪ್ಪ ಅಂತಂದರೆ ಸಿಂಪಲ್ಲು. ನಾನು ಇದಕ್ಕೆ ಆ ಥರ ಆದಾಗ ನೀರು ನಿಂತ್ಕೊಂಡ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ನಾಟಿರಲಿಲ್ಲ. ಇದು ಸ್ವಲ್ಪ ಕಳೆ ಬೆಳ್ಕೊಂಡಿದೆ, ನಿಮ್ಗೆ ಕರೆಕ್ಟಾಗಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಕಳೆನಾಶಕನೂ ಹೊಡೆದಿದ್ದೀವಿ. ಇದೊಂದು ಸಾಲು ಯಾಕೋ ಮಿಸ್ ಆಗಿದೆ, ಅದು ಬೇರೆ ವಿಚಾರ. ಏನಪ್ಪ ಅಂದರೆ ಇಲ್ಲಿ ನೀರು ನಿಂತ್ಕೊಂಡ್ಬಿಟ್ಟು ಕಬ್ಬು ಪೂರ್ತಿ ನಾಟಿರಲಿಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಇದ್ದಷ್ಟು ಮರಿಗಳ ಸಂಖ್ಯೆ ಇಲ್ಲಿಲ್ಲ. ಸ್ವಲ್ಪ ಇಲ್ಲಿ ಅಂಗ್ಲಾದವ್ರ ಥರ ಅಂದರೆ ಮರಿಗಳ ಸಂಖ್ಯೆ ಕಮ್ಮಿ ಇದೆ. ಅಂದರೆ ನೀರು ನಿಂತ್ಕೊಂಡ್ಬಿಟ್ಟಿತ್ತಲ್ಲ, ಪ್ರತಿಯೊಂದು ಕಣ್ಣು ಕರೆಕ್ಟಾಗಿ ನಾಟ್ಕೊಂಡಿಲ್ಲ. ಬಟ್ ಏನಪ್ಪ ಅಂದರೆ ನಾನು ಪೂರ್ತಿ ಫೇಲ್ಯೂರ್ ಆಗೋದನ್ನು ಕಂಟ್ರೋಲ್ ಮಾಡಿದ್ದೀನಿ. ಹೇಗೆ ಕಂಟ್ರೋಲ್ ಮಾಡಿದ್ದೀನಿ ಅಂದರೆ, ಒಂದು 15 ದಿನ ಇಲ್ಲಿ ನೀರು ಕೊಡೋದನ್ನು ಸ್ಟಾಪ್ ಮಾಡಿಬಿಟ್ಟೆ. ಅಂದರೆ ತಗ್ಗಿಗೆ ಬಂದು ನೀರು ನಿಲ್ಲೋದನ್ನು ಅವಾಯ್ಡ್ ಮಾಡ್ಕೊಂಡ್ಬಿಟ್ಟೆ. ನಾನು ಅವಾಯ್ಡ್ ಮಾಡ್ಕೊಂಡಿಕ್ಕೋಸ್ಕರ ಈ ಇರೋ ಕಣ್ಣುಗಳೇ ಸರಿಯಾಗಿ ನಾಟಿದ್ದಾವೆ. ಇನ್ನು ಮುಂದೆ ನಾನು ಎಷ್ಟೇ ನೀರು ನಿಲ್ಲಿಸಿದ್ರು ಇಲ್ಲೇನು ತೊಂದರೆ ಇಲ್ಲ. ಹಾಗಾಗಿ ಇದೊಂದು ಈ ಥರ ನಿಮ್ಮ ಭೂಮಿಗಳು ಒಂದು ಸೈಡ್ ಸ್ಲೋಪ್ ಇದ್ದು ಒಂದು ಸೈಡು ಏನೋ ಅಪ್ ಪೋರ್ಷನ್ನು, ಈ ಕಡೆ ಒಂದು ಕಡೆ ಡೌನ್ ಪೋರ್ಷನ್ ಇದೆ, ನೀರು ಬಂದು ನಿಂತ್ಕೊತಾವೆ ಅಂತಂದರೆ ಅಂಥ ಜಾಗದಲ್ಲಿ ನೀವು 2ರಿಂದ 5ನೇ ನೀರು ಏನು ಕೊಡ್ತೀರಲ್ಲ, ಜಾಸ್ತಿ ನೀರು ನಿಲ್ಸೋಕೆ ಹೋಗ್ಬೇಡ್ರಿ. ಜಾಸ್ತಿ ನೀರು ನಿಲ್ಲಿಸ್ಬಿಟ್ರೆ ಹೊಸ್ದಾಗಿ ಕಬ್ಬು ಮಾಡೋರ್ಗಂತೂ ಈ ವಿಚಾರ ಗೊತ್ತಿರಲೇಬೇಕು. ಜಾಸ್ತಿ ನೀರು ನಿಲ್ಲಿಸ್ಬಿಟ್ರೆ ಕಬ್ಬು ನಾಟಲ್ಲ, ಕಬ್ಬು ಏರ್ದಂಗಾಗಿ ಬೀಜ ಹೋಗ್ಬಿಡುತ್ತೆ. ನಮ್ಮೂರಲ್ಲೇ ಹೊಸಬ್ರು ಮಾಡೋರು 1 ಎಕರೆವರೆಗೂ ಆ ಥರ ಮಾಡಿಕೊಂಡು 1 ಎಕರೆವರೆಗೂ ಲಾಸ್ ಆಗಿದ್ದಾರೆ. 1 ಎಕರೆ ಅಂದರೆ ಹೆಚ್ಚು ಕಮ್ಮಿ 40 ಟನ್ನು. ಒಂದು ವರ್ಷದವರೆಗೆ ಕಾಯ್ದು ಕೂಡ 1,20,000 ಲಾಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನೀವು ಎಲ್ಲರೂ ಹೊಸ್ದಾಗಿ ಯಾರಾದರೂ ಮಾಡೋರಿದ್ರೆ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಇದೊಂದು ಭೂಮಿ ಯಾವುದೇ ಎಂಥ ಭೂಮಿ ಆದರೂ ಒಂದು ಸೈಡ್ ಸ್ಲೋಪ್ ಇದ್ದೇ ಇರುತ್ತೆ. ಅಂಥ ಜಾಗದಲ್ಲಿ ಅತಿಯಾಗಿ ನೀರು ನಿಲ್ಸೋಕೆ ಹೋಗ್ಬೇಡ್ರಿ. ಇದೇ ಬಹುಮುಖ್ಯ ಕಾರಣ. ಏನಪ್ಪ, ನೀರು ನಿಲ್ಸ್ಕೊಂಡ್ಬಿಟ್ರೆ ನೋಡಿರಿ, ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಅಲ್ಲೆಲ್ಲ ಗ್ಯಾಪ್ ಇದೆ, ಇಲ್ಲೆಲ್ಲ ಗ್ಯಾಪ್ ಇದೆ, ಮರಿಗಳ ಸಂಖ್ಯೆ ಕಮ್ಮಿ ಇದೆ. ಬಟ್ ನಾನು ಏನು ಮಾಡಿದೆ ಅಂದರೆ ನೀರು ಕಟ್ ಮಾಡಿ ಈ ನಾಟಿರೋ ಕಣ್ಣುಗಳನ್ನೇ ಸ್ವಲ್ಪ ಉಳಿಸ್ಕೊಂಡೆ. ಇಲ್ಲ ಅಂತಂದರೆ ನಾನು ಮತ್ತೆ ಬೀಜ ತಂದು ಲೇಬರ್ ಕರೆಸಿ ಅದನ್ನೆಲ್ಲ ತುಳಿಸಿ ಇದೆಲ್ಲ ಮಾಡಿಸ್ಕೋಬೇಕಾದ್ರೆ ನಂಗೆ ಖರ್ಚು ಜಾಸ್ತಿ ಆಗ್ತಿತ್ತು, ಮತ್ತು ನಂಗೆ ಟೈಮು ವೇಸ್ಟ್ ಆಗ್ತಿತ್ತು. ಆಮೇಲೆ ಅದು ನಾಟಿರೋದು ಮತ್ತೆ ಅದಕ್ಕೆ ನೀರನ್ನ ಜಾಸ್ತಿ ನಿಂತ್ಕೊಂಡ್ಬಿಟ್ರೆ ಅದು ಜಾಸ್ತಿ ಅಂದರೆ ಅದು ತಡ್ಕೊಳ್ಳೋಕೆ ಶಕ್ತಿ ಇರ್ತಿರಲಿಲ್ಲ. ಇದಕ್ಕೆ ನೀರು ಜಾಸ್ತಿ ಬಿಡಬೇಕಾಗಿರುತ್ತೆ, ಅದಕ್ಕೆ ಕಡಿಮೆ ಬಿಡಬೇಕಾಗಿರುತ್ತೆ. ಎರಡಕ್ಕೂ ಒಂದೇ ಥರ ನೀರು ಬಿಡೋಕ್ಕಾಗಲ್ಲ. ಹಾಗಾಗಿ ನಾನು ನೀರನ್ನೇ ನಿಲ್ಲಿಸ್ಬಿಟ್ಟಿದ್ದೆ. ಈ ಕಡೆ ಒಂದು 15 ದಿನ ನೀರು ನಿಲ್ಲಿಸ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ನೆಲ ಕಾಯ್ದು ಸ್ವಲ್ಪ ಬಿಸಿಲು ಬಡ್ದು ಚೆನ್ನಾಗಿ ನೆಲ ಆರ್ಕೊಂಡು ಈ ಕಣ್ಣುಗಳೆಲ್ಲ ಚೆನ್ನಾಗಿ ಚಿಗುತ್ಕೊಂಡು ಈಗ ನೋ ಪ್ರಾಬ್ಲಮ್. ಇನ್ಮೇಲೆ ನಾನು ನೀರು ಎಷ್ಟೇ ಬಿಟ್ಟರು ಅದಕ್ಕೇನೂ ಆಗಲ್ಲ. ಇದೊಂದು ಕಾರಣ ನೋಡಿರಿ. ಜಾಸ್ತಿ ಸ್ಟಾರ್ಟಿಂಗಲ್ಲೇ ಒಂದು 2ರಿಂದ 5 ನೀರು ಕೊಡೋವರೆಗೂ ಜಾಸ್ತಿ ನೀರನ್ನ ನಿಲ್ಸೋಕೆ ಹೋಗ್ಬೇಡ್ರಿ. ರಿಪೀಟೆಡ್ ಇಂಟರ್ವಲ್ಲಲ್ಲಿ ಕೊಡಿ. ಅಂದರೆ 3 ದಿನಕ್ಕೆ ಕೊಡ್ತಿರೋ 4 ದಿನಕ್ಕೂ ಕೊಡ್ತಿರೋ ನಿಮ್ಮ ಇಷ್ಟ. ಆದರೆ ಬಟ್ ನಿಮ್ಮ ಭೂಮಿ ಮೇಲೆ, ಕಪ್ಪು ಭೂಮಿ ಇದ್ದರೆ ನೀವು ಒಂದು ವಾರಕ್ಕೆ ಒಂದ್ಸಲ ಕೊಟ್ಟರು ಓಕೆ. ಕೆಂಪು ಭೂಮಿ ಇರೋರು 3 ದಿನ 4 ದಿನಕ್ಕೆ ಒಂದ್ಸಲ ಕೊಡಬೇಕಾಗುತ್ತೆ. ನೀವು ಏನಪ್ಪ ಅಂದರೆ ನೀರು ನಿಲ್ಸೋಕೆ ಹೋಗ್ಬೇಡಿ. ತಗ್ಗು ಪ್ರದೇಶದಲ್ಲಿ ನೀರು ನಿಲ್ಸೋಕೆ ಹೋಗ್ಬೇಡಿ. ಕಬ್ಬಲ್ಲ ಎಷ್ಟು ನೀರು ನಿಲ್ಸಿದ್ರು ನಡೆಯುತ್ತೆ ಅಂತ ಜನರು ಮಾತಾಡೋದನ್ನು ಕೇಳಿರ್ತೀರ. ಬಟ್ ಅದು ಕಬ್ಬು ದೊಡ್ಡದಾದಮೇಲೆ, ಬಟ್ ಚಿಕ್ಕದೇ ಇದ್ದಾಗ ಇನ್ನೂ ಆ ಗಣಿಕೆನ ತುಳಿದಾಗ ನಾಟಿ ಮಾಡಿದಾಗ ನೀರು ಜಾಸ್ತಿ ನಿಲ್ಸೋಕೆ ಹೋಗ್ಬಾರ್ದು. ಇದೊಂದು ಬಹುಮುಖ್ಯ ವಿಚಾರ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಪೋರ್ಷನ್ ಅಂದರೂ ಕಡಿಮೆ ಅಂದರೂ ಒಂದು 4 ಗುಂಟೆ ಇದೆ. 4 ಗುಂಟೆಯಲ್ಲಿ ನಿಮಗೆ ಕಡಿಮೆ ಅಂದರೆ ಒಂದು 4 ಟನ್. 4 ಟನ್ ಅಂದರೆ ನಿಮ್ಗೆ 12,000 ರೂಪಾಯಿ ಲಾಸ್ ಆಗುತ್ತೆ. ಪ್ರತಿಯೊಂದು ರೂಪಾಯಿನೂ ರೈತರಿಗೆ ಇಂಪಾರ್ಟೆಂಟು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಮಾಹಿತಿ ಕೊಡಬೇಕು ಅಂತಲೇ ಮುಂದೆನೂ ಕೊಡ್ತೀನಿ.
ಯಾವುದು ನಿಮ್ಮ ಕಬ್ಬಿನ ಇಳುವರಿಗೆ ಪೆಟ್ಟು ಕೊಡ್ತೀನಿ. ನೀವು ಅಟ್ಲೀಸ್ಟ್ 40 ಟನ್ ಆದರೂ ತೊಗೊಳ್ಳೋ ಕೆಪಾಸಿಟಿ ಹೊಸಬ್ರು ಒಂದೇ ಫಸ್ಟ್ನೇ ಬೆಳೆಯಲ್ಲಿ ನೀವು 40 ಟನ್ ಬೆಳೆಸ್ಕೊಳ್ಳೋ ಅಂಥ ಕೆಪಾಸಿಟಿ ನಿಮಗೆ ಇರಲಿ. ಆಮೇಲೆ ಅದರಲ್ಲಿ ಯಾವುದೂ ಮಿಸ್ಟೇಕ್ಸ್ ಆಗದೇ ಇರಲಿ ಅನ್ನೋದಕ್ಕೆ ಈ ವಿಡಿಯೋ ಉದ್ದೇಶ. ಥ್ಯಾಂಕ್ ಯು ಫ್ರೆಂಡ್ಸ್. ಆದಷ್ಟು ಹೊಸದಾಗಿ ಯಾರಾದರೂ ಕಬ್ಬು ಮಾಡೋರಿದ್ರೆ ಅಂಥವ್ರಿಗೆ ಈ ಮಾಹಿತಿನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗಲಿ, ಎಲ್ಲ ರೈತರಿಗೂ ಹೆಲ್ಪ್ಫುಲ್ ಆಗಲಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೊಳ್ಳೆ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.